ರೈತ ಸಂಘ ಈಗಾಗಲೇ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ ರೈತರ ಪರವಾಗಿ. ರೈತ ಪ್ರಧಾನವಾದಂಥ ತಾಲೂಕಾಗಿರೋದ್ರಿಂದ ನಾವು ರೈತರು ಬೆಳೆದಂಥ ಬೆಲೆಗೆ ವೈಜ್ಞಾನಿಕ ಬೆಲೆ ಅಂತೂ ಈ ಸರ್ಕಾರಗಳಿಗೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ಹಾಗಾಗಿ ರೈತರ ಸ್ವಯಂ ವ್ಯಾಪಾರ ಮಾಡುವಂಥ ಮಾರುಕಟ್ಟೆಯನ್ನು ಒಂದು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ರೈತ ಪ್ರತಿನಿಧಿಗಳ ರೈತರ ಒತ್ತಾಯ ಆಗಿದೆ. ಹಿಂದೆ ಒಂದು ಮಾರುಕಟ್ಟೆ ಇತ್ತು, ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಇತ್ತು, ಮಾರುಕಟ್ಟೆ ಇತ್ತು. ಅದು ಕನಕಪುರ ಟೌನ್ಗೆ ಹೊಂದಿಕೊಂಡಂಗಿತ್ತು. ಎಲ್ಲರೂ ಕೂಡ ಬಸ್ನಲ್ಲಿ ಬಂದು ಎಲ್ಲನೂ ತಂದು ಮಾರುಕಟ್ಟೆ ಇತ್ತು. ಇದನ್ನು ಈಗಾಗಲೇ ಒಂದು ರಾಜಕೀಯ ದುರುದ್ದೇಶದಿಂದನೋ ಹೋರಾಟಗಾರರ ನಾವೆಲ್ಲ ಹೋರಾಟ ಮಾಡಿ ಅದನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತಂತೇಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವೈಯಕ್ತಿಕವಾಗಿ ಇಟ್ಕೊಂಡು ಇಲ್ಲಿನ ಶಾಸಕರು ಅದನ್ನು ಏನು ಮಾಡಿದ್ರು, ಬೈಪಾಸ್ ಕಡೆಗೆ ಹಾಕಿದ್ದಾರೆ. ಅಲ್ಲಿ ಯಾವುದೇ ಥರದ ಸಂಪರ್ಕಗಳಿಲ್ಲ, ಭಾಳ ತೊಂದರೆ ಆಗ್ತಿದೆ. ನಾನು ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ನೀವು ರೈತರಿಗೆ ಅನುಕೂಲವಾಗುವಂಥ ವಿಚಾರಗಳನ್ನು ಯಾವುದೂ ಕೂಡ ಯೋಚನೆ ಮಾಡೋದಿಲ್ಲ. ಅವೈಜ್ಞಾನಿಕವಾಗಿ ಬೇರೆ ಬೇರೆ ಯೋಚನೆಗಳನ್ನು ಮಾಡಿಕೊಂಡು ಇವತ್ತು ರೈತ ಬೆಳೆದಂಥ ಬೆಲೆಗೆ ಒಂದು ಕಡೆ ವೈಜ್ಞಾನಿಕ ಬೆಲೆ ಇಲ್ಲ, ಅವನೇ ಬಂದು ನೇರವಾಗಿ ಮಾರುಕಟ್ಟೆಯಲ್ಲಿ ಬಂದು ಮಾರ್ಕೊಂಡೋಗಿ ಹಣ ಮಾಡುವಂಥ ಪರಿಸ್ಥಿತಿನೂ ಕೂಡ ಇಲ್ಲ. ಮಧ್ಯವರ್ತಿಗಳಿಗೆ ಅವ್ರು ಕೇಳದಷ್ಟು ಹಣವನ್ನು ಕೇಳದಷ್ಟು ದುಡ್ಡಿಗೆ ಕೊಡಬೇಕು. ಈಗ ಉದಾಹರಣೆಗೆ 1 kg ಟೊಮೊಟೊ ಬೆಳೆದಂಥ ರೈತನಿಗೆ ಒಂದು 10 ರೂಪಾಯಿ ಸಿಗೋದು ಕೂಡ ಕಷ್ಟ. ಇವತ್ತು ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ 40-50 ರೂಪಾಯಿ ಇದೆ. ಆದರೆ ರೈತನಿಗೆ 10 ರೂಪಾಯಿನೂ ಕೂಡ ದೊರಕೋದಿಲ್ಲ. ಮಾರಾಟ ಮಾಡೋನಿಗೆ ಅದಕ್ಕಿಂತ ದುಪ್ಪಟ್ಟು ದರ ಸಂಪಾದನೆಗಳನ್ನು ಕೂಡ ದಲ್ಲಾಳಿಗಳ ಹಾವಳಿಯಿಂದ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕನಕಪುರದ ಹೃದಯ ಭಾಗದಲ್ಲಿ ಯಾವುದಾದ್ರೂ ಒಂದು ಜಾಗವನ್ನು ಮೀಸಲಾಗಿಟ್ಟು ಪ್ರತಿನಿತ್ಯನೂ ಕೂಡ ಬೆಳಗಿನ ಜಾವ ಒಂದು 6 ಗಂಟೆಯಿಂದ ಒಂದು 8-9 ಗಂಟೆ ಗಂಟನೂ ಕೂಡ ರೈತ ಈ ತಾಲೂಕಿನಲ್ಲಿ ಬೆಳೆದಂಥ ಅವನು ನೇರವಾಗಿ ರೈತ ಮಾರುಕಟ್ಟೆಯನ್ನು ಮಾಡಿದ್ರೆ, ಬೇಕಂದರೆ ಅದನ್ನು ನಮ್ಮ ರೈತ ಸಂಘಟನೆ ನಿರ್ವಹಣೆ ಮಾಡಿ ಜಾಗ ಮಾಡಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ನಿರ್ವಹಣೆ ಮಾಡಲಿಕ್ಕೆ ರೈತ ಸಂಘ ಈಗಾಗಲೇ ರಾಜ್ಯವ್ಯಾಪಿ ಸುಮಾರು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ರೈತ ಸಂಘ ಈ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಸನ್ಮಾನ್ಯ ಶಾಸಕರಿಗೆ ರೈತರ ಪರವಾಗಿ ರೈತರ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದೀವಿ. ಕೂಡಲೇ ಒಂದು ನಗರಸಭೆ ವ್ಯಾಪ್ತಿನಲ್ಲಾದರೂ ಆಗ್ಬೋದು, ಮತ್ತು ನಮ್ಮ ಜಿಲ್ಲಾಡಳಿತ ತಾಲೂಕಾಡಳಿತನಾದರೂ ಆಗ್ಬೋದು. ದಯವಿಟ್ಟು ಒಂದು ಕೂಡಲೇ ಇದು ಜನರ ಸಮಸ್ಯೆ. ಮತ್ತು ಗುರುವಾರದ ಟೈಮಲ್ಲಿ ನೀವು ಯಾಕಂದರೆ ನಮ್ಮ ಮುನ್ರಾಜ್ ಅವರು ಹೇಳಿದಾಗೆ ಈ ಅರ್ಕಾವತಿ ಥಿಯೇಟರ್ ಕಡೆ ಹೋಗೋ ಜಾಗದಲ್ಲಿ ಅದು ತಲಾಂತರದಿಂದಲೂ ಕೂಡ ಗುರುವಾರ ಸಂತೆ ಆಗಿರ್ತಕ್ಕಂಥದ್ದು. ಬೆಳಗ್ಗೆ ಹೊತ್ತು ಮತ್ತು ಇನ್ನೊಂದು ಜಾನುವಾರುಗಳು ಸೋಮವಾರ ದಿವಸ ಬೆಳಗ್ಗೆಲಿ ಸಂತೆ ನಡೀತದೆ. ಅದನ್ನು ಹಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಂತ ಇರೋ ಜಾಗದಲ್ಲಿ ಹಿಡ್ಕೊಂಡು ನಿಂತ್ಕೋತಾರೆ. ಅದಕ್ಕೂ ಕೂಡ ನಮ್ಮ ಜಾನುವಾರುಗಳನ್ನು ಮಾರಲಿಕ್ಕೂ ಕೂಡ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಇಲ್ಲ. ಆಡು ಕುರಿ ಜಾನುವಾರುಗಳಂದರೆ ಆಡು ಕುರಿಗಳನ್ನು ನಾವು ರೈತರು ಸಾಕಿದ್ದಂಥವ್ರು ಅಲ್ಲಿ ಬರ್ತಾರೆ, ರೋಡಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಅದನ್ನು ದಲ್ಲಾಳಿಗಳು ಕೇಳಿದ ಏನು ಅಲ್ಲಿ ಜಾಮ್ ಆಗಿರ್ತದೆ, ಟ್ರಾಫಿಕ್ ಜಾಮು, ಅಲ್ಲೂ ಕೂಡ ವ್ಯವಸ್ಥೆ ಇಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಏನೂ ಕೂಡ ಇಲ್ಲ. ಹಾಗಾಗಿ ಈ ಕಡೆ ರೈತರ ಪರವಾಗಿ ಇಲ್ಲಿನ ಶಾಸಕರು ಉಪಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ರೈತ ಈ ದೇಶದ ಬೆನ್ನೆಲುಬು. ಈ ರೈತ ಏನಾರ ಬೆಳೆದ್ರೆ ಮಾತ್ರ ನಾವೆಲ್ಲರೂ ಕೂಡ ಜೀವನ ಸಾಗಲಿಕ್ಕೆ ಸಾಧ್ಯ. ಅದನ್ನು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಮನದಲ್ಲಿ ಇಟ್ಕೊಂಡು ಏನಾದರೂ ಅವರ ಅಧಿಕಾರ ಅವಧಿನಲ್ಲಿ ರೈತರಿಗೆ ಒಳ್ಳೇದು ಮಾಡಬೇಕು, ಶಾಶ್ವತವಾಗಿ ಇರ್ತಕ್ಕಂಥ ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಅತಿ ಹೆಚ್ಚು ಕಾಡಂಚಿನ ಪ್ರದೇಶ ಹಾಗೂ ಹಳ್ಳಿಗಳ ಪ್ರದೇಶದಿಂದ ಇರ್ತಕ್ಕಂಥ ಒಂದು ತಾಲೂಕು. ಇಲ್ಲಿ ಪ್ರಮುಖವಾಗಿ ಕೃಷಿನೇ ಪ್ರಧಾನವಾದಂಥ ಉದ್ಯೋಗ. ಯಾಕೆಂದರೆ ಇಲ್ಲಿ ಅರ್ಕಾವತಿ ನದಿ ಇದೆ, ಮತ್ತು ಆರಬಲೆ ಡ್ಯಾಮ್ ಇದೆ, ಬೈರಮಂಗಲ ಡ್ಯಾಮ್ ಇದೆ. ಹೀಗಾಗಿ ಹೆಚ್ಚು ನೀರಾವರಿ ಇರೋದ್ರಿಂದ ಹೆಚ್ಚು ತರಕಾರಿಗಳನ್ನಾಗಿರ್ಬೋದು, ಸೊಪ್ಪುಗಳು ಬೆಳೆಗಳಾಗಿ ಬೆಳೀತಕ್ಕಂಥ ರೈತರು ಜಾಸ್ತಿ ಇದ್ದಾರೆ. ಪ್ರಸ್ತುತವಾಗಿ ತಾಲೂಕು ಭಾಳ ಮುಂದುವರೆದ ತಾಲೂಕು. ಇವಾಗ ಇನ್ನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಭಾವಿ ಕ್ಷೇತ್ರದ ನಾಯಕರಿದ್ದಾರೆ. ಇಂಥ ಒಂದು ತಾಲೂಕಲ್ಲಿ ರೈತ ಬೆಳೆದಂಥದನ್ನು ತಂದು ಮಾರಾಟ ಮಾಡಲಿಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದೇ ದುರ್ದೈವ. ಕನಕಪುರ ಇಷ್ಟು ದೊಡ್ಡ ಸಿಟಿ ಇದ್ಕೊಂಡ್ರು ಕೂಡ ಕನಕಪುರದಿಂದ ಆಚೆ ಕಿಲೋಮೀಟರ್ ಗಟ್ಟಲೆ ಯಾವುದೋ ಒಂದು ಕಾಡು ತಗೊಂಡೋಗಿ ಇವತ್ತು ಮಾರುಕಟ್ಟೆಯನ್ನು ನೇಮಕಾವಸ್ಥೆಗೆ ಹಾಕಿದ್ದಾರೆ. ಅಲ್ಲಿ ಯಾವ ಬಸ್ಸಿನ ಸಂಪರ್ಕ ಇಲ್ಲ, ಜನಗಳ ಸಂಪರ್ಕ ಇಲ್ಲ. ಮತ್ತು ರೈತ ತನ್ನ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಅಲ್ಲಿ ಹೋಗೋರೇ ಇಲ್ಲ. ಅಲ್ಲಿ ಬರೀ ದಳ್ಳಾಳಿಗಳು ಮಾತ್ರ ಹೋಗ್ತಾರೆ, ದಳ್ಳಾಳಿಗಳು ಮಾತ್ರ ಪರ್ಚೇಸ್ ಮಾಡ್ತಾರೆ. ರೈತ ಬೆಳೆದದನ್ನು ನೇರವಾಗಿ ಪರ್ಚೇಸ್ ಮಾಡ್ತಕ್ಕಂಥವ್ರು ಯಾರು ಕೂಡ ಅಲ್ಲಿಗೆ
ಹೋಗೋದಿಲ್ಲ. ಹಾಗಾಗಿ ತಕ್ಷಣ ಈ ಕ್ಷೇತ್ರದ ಶಾಸಕರು ಏನು ನೀವು ಇಡೀ ಕನಕಪುರನ ಬದಲಾವಣೆ ಮಾಡ್ತೀರಿ ಅಂತೀರಿ, ಇವತ್ತು ರೈತರಿಗೆ ಒಂದು ಮಾರುಕಟ್ಟೆ ಇಲ್ಲ. ತುಂಬ ಕಾಲುಗಟ್ಟಿಂದನೂ ಕೂಡ ಇಲ್ಲಿ ಸಂತೆ ನಡೀತಿತ್ತು ಪ್ರತಿ ಗುರುವಾರ. ಇವತ್ತು ಆ ಸಂತೆ ನಡೆಯೋಕ್ಕೂ ಕೂಡ ಅಲ್ಲಿ ಜಾಗನೇ ಇಲ್ಲ. ಅಲ್ಲಿ ಆ ರಸ್ತೆ ಒಳಗಡೆ ತಗೊಂಡು ಆ ಧೂಳು, ಆ ರಸ್ತೆ, ಆ ವಾಹನಗಳ ಸಂಚಾರ, ಅಲ್ಲಿ ಆ ಪಕ್ಕದಲ್ಲೇ ಟ್ಯಾಕಿಸು, ಇಂಥ ಒಂದು ಜಾಗದಲ್ಲಿ ಅದಕ್ಕೂ ಕೂಡ ಪ್ರತ್ಯೇಕವಾದಂಥ ಒಂದು ಜಾಗ ಮಾಡಲಿಲ್ಲ ಅಂದರೆ ಆ ಸಂತೆನೂ ಕೂಡ ಮುಂದಿನ ದಿನಗಳಲ್ಲಿ ನಶಿಸಿ ಹೋಗ್ತದೆ. ಹಾಗಾಗಿ ಕೂಡಲೇ ಈ ಕ್ಷೇತ್ರ ಶಾಸಕರು ಇವತ್ತೇನು ಜಾಗ ನಿಮ್ಮ ಅಭಿವೃದ್ಧಿ ಬೇಜಾನ್ ಜಾಗ ಇದೆ ಬಿಡಿ. ಹಾಗಾಗಿ ಮಾರುಕಟ್ಟೆನೂ ಕೂಡ ಬಸ್ ಸಂಪರ್ಕ ಏನು ಸಿಟಿ ಒಳಗಡೆ ಮಾರುಕಟ್ಟೆ ಆದರೆ ರೈತರು ತಂದಂಥ ಬೆಳೆದಂಥ ಉತ್ಪನ್ನಗಳನ್ನು ತಗೊಬರ್ತಾರೆ. ಅದು ನೇರವಾಗಿ ವಾಹನಗಳಲ್ಲಿ ಬಸ್ಸಲ್ಲಿ ತಗೊಬರ್ತಾರೆ. ಬಸ್ಸಲ್ಲೇ ಅವರು ಅಲ್ಲಿಂದ ಮಾರುಕಟ್ಟೆ ನೇರವಾಗಿ ರೈತರ ಸಂಪರ್ಕಕ್ಕೆ ಬರ್ತಾರೆ. ಆಗ ದಲ್ಲಾಳಿನೂ ಕೂಡ ತಪ್ಪಿಸ್ತಕ್ಕಾಗುತ್ತೆ. ರೈತರ ಒಂದು ಖರ್ಚುನು ಕೂಡ ಇವತ್ತು ಒಂದು ಮೂಟೆ ಟೊಮೆಟೊ ಅಂತಂದ್ರೆ 50 ರೂಪಾಯಿ 100 ರೂಪಾಯಿ ಲಾಭ ಸಿಗ್ಬೋದು. ಅದು ಆಟಕ್ಕೆ ಆಯ್ತದೆ. ಅದಕ್ಕೆ ಇವತ್ತು ಇಲ್ಲಿಂದ ಆಟ ಮಾಡ್ಕೊಂಡು ಹೋಗ್ಬೇಕಾದ್ರೆ 150 ರೂಪಾಯಿ ಕೊಡ್ಬೇಕು ಅಲ್ಲಿಗೆ, ಅವ್ನ ಲಾಭ ಅಲ್ಲೇ ಹೋಯ್ತಲ್ಲ. ಹಾಗಾಗಿ ಕೂಡಲೇ ಕ್ಷೇತ್ರ ಶಾಸಕರು ಅದನ್ನು ಗಮನ ಹರಿಸ್ಬೇಕು. ತಕ್ಷಣ ರೈತ ಸಂತೆ ಅಂತಾದರೂ ಮಾಡಿ, ಪ್ರತಿ ವಾರಕ್ಕೊಂದ್ಸರಿ ರೈತ ಸಂತೆ ಅಂತಲೇ ಮಾಡಿ. ರೈತರು ನೇರವಾಗಿ ಈಗ ಸಾಕಷ್ಟು ಕಡೆ ಈಗ ಬೆಂಗಳೂರಲ್ಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘನೇ ಕೂಡ ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿ ತಾಲೂಕು ಆಡಳಿತ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ತಮ್ಮ ಜವಾಬ್ದಾರಿನ ತಗೊಂಡು ರೈತ ಸಂತೆ ಮಾಡಿ ನೇರವಾಗಿ ರೈತ ಅವನಿಗೆ ಮಾರುಕಟ್ಟೆಯನ್ನು ಕಲ್ಪಿಸ್ಕೊಡಿ, ಮಾಳಿಗೆಯನ್ನು ಕಲ್ಪಿಸ್ಕೊಡಿ. ಬೆಳೆದದನ್ನು ವಾರದಲ್ಲಿ ಒಂದು ದಿವಸ ತಂದು ಅವನು ಅಲ್ಲಿ ಇಟ್ಟು ನೇರವಾಗಿ ರೈತರಿಗೆ, ಗ್ರಾಹಕರಿಗೆ ಮಾರುವಂಥ ಕೆಲಸ ಆಗಬೇಕು. ಹಾಗಾದರೆ ಸ್ವಲ್ಪ ರೈತ ಬೆಳೆದದಕ್ಕೆ ನೇರ ಬೆಲೆ ಸಿಗುತ್ತೆ ಮತ್ತು ರೈತನು ಕೂಡ ಕೃಷಿ ಕಡೆ ಸ್ವಲ್ಪ ಮುಖ ಮಾಡೋದಕ್ಕೆ ಆಸಕ್ತಿ ಹೊಂತಾನೆ ಅಂತ ನನ್ನ ಮಾತನ್ನು ಮುಗಿಸ್ತೀನಿ.